ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. #ಜಸ್ಟಿಸ್ ಫಾರ್ ನೇಹಾ ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಗಾಗೋದ್ರೊಳಗಡೆ ರಾಷ್ಟ್ರಾದ್ಯಂತ ಟ್ರೆಂಡ್ ಆಗ್ತಾ ಇರುವಂತಹ ಒಂದು ಹ್ಯಾಶ್ಟ್ಯಾಗ್. ಜೊತೆಗೆ ಯಾವಾಗ ಈ ವಿಷಯ ಅನ್ನೋದು ಹೊರಗಡೆ ಬಂತು ಆವಾಗಿನಿಂದ ಕೇಸ್ ಡೆವಲಪ್ಮೆಂಟ್ ಅನ್ನೋದು ಹೇಗೆ ನಡೀತಾ ಇದೆ, ಹಾಗೆ ಏನು ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಕರೆಸ್ಕೊಳ್ಳುತ್ತೆ, ಅವರು ಎರಡೂ ಫ್ಯಾಮಿಲಿಯನ್ನ, ನೇಹಾ ಫ್ಯಾಮಿಲಿ ಇರ್ಬೋದು ಅಥವಾ ಫಯಾಜ್ ಫ್ಯಾಮಿಲಿ ಇರ್ಬೋದು, ಅವರಿಬ್ಬರನ್ನ ನಿನ್ನೆ ರಾತ್ರಿಯಿಂದ ಎಡಬಿಡದೆ ಯಾವ ರೀತಿ ಕೇಸನ್ನ ತಗೊಂಡು ಹೋಗ್ತಾ ಇದ್ದಾರೆ, ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ, ಅವ್ರದೇ ಆಗಿರುವಂತಹ ಕನ್ಕ್ಲೂಷನ್ ಅನ್ನ ಡ್ರಾ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೀವು ನೋಡಿರ್ತೀರಾ. ಹಾಗೆ ಅದ್ರ ಬಗ್ಗೆ ಮಾತಾಡದೆ ಈ ಒಂದು ಕೇಸ್ ಅನ್ನುವಂಥದ್ದು ಪದೇ ಪದೇ ರಿಪೀಟ್ ಆಗ್ತಾ ಇರೋದಕ್ಕೆ ಕಾರಣ ಏನು, ಜೊತೆಗೆ ಇದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ಕಂಡುಹಿಡಿಬೇಕಲ್ಲ. ಯಾಕೆಂತಂದ್ರೆ ಇಂತಹ ಹಲವಾರು ಕೇಸ್ ಹಿಂದೂ ಕೂಡ ನಡೆದಿದೆ. ಮುಂದೆ ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯಾರು ಕಾನೂನು ಸುವ್ಯವಸ್ಥೆಯಲ್ಲಿ ಯಾವುದೇ ರಿಫಾರ್ಮೇಶನ್ ಅನ್ನ ತರದ್ದೆ ಅವಾಗ ಒಂದಷ್ಟು ದಿವಸ ಟ್ರೆಂಡ್ ಆಗುತ್ತೆ. ಒಂದಷ್ಟು ಜನ ಅದಕ್ಕೆ ಇಮೋಷನಲಿ ಕನೆಕ್ಟ್ ಆಗಿ ಅದ್ರ ಬಗ್ಗೆ ಕೆಲವೊಂದಷ್ಟು ತಮ್ಮದೇ ಆಗಿರುವಂತಹ ಡಿಸಿಷನ್ ಅನ್ನ ತಗೊಳ್ತಾರೆ. ಕೆಲವೊಂದಷ್ಟು ಕಮ್ಯುನಿಟಿಯ ವಿಚಾರ ಅನ್ನೋದು ಮೇಲ್ಗಡೆ ಬರುತ್ತೆ. ಅಂಡ್ ಎಸ್ಪೆಷಲಿ ಯಾವಾಗ ಎಲೆಕ್ಷನ್ ಅನ್ನೋದಿರುತ್ತೆ, ಇದೆಲ್ಲವನ್ನ ಪಕ್ಕಕ್ಕಿಟ್ಟು ಒಂದು ಹೊಡೆದಾಟ ನಡೆಯುತ್ತೆ, ಪೊಲಿಟಿಕಲ್ ಗೇಮ್ ಅನ್ನೋದು. ಈ ಕೇಸ್ ಕೂಡ ಇದರ ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದ್ವಿ ಅಂತಂದ್ರೆ ಹಾಗೆ ಎಂಡ್ ಆಗತ್ತೆ ಅನ್ನುವಂತಹ ಭಯ ನನಗಿದೆ. ಸೊ ಈ ಒಂದು ಎಪಿಸೋಡ್ನಲ್ಲಿ ನಾವು ಈ ಕೇಸ್ ಅನ್ನುವಂಥದ್ದು ಏನೇನ್ ಸ್ಪೆಕ್ಯುಲೇಷನ್ ಅನ್ನೋದು ಬೆಳಗಿನಿಂದ ಕೇಳಿಸ್ಕೊಳ್ತಾ ಬರ್ತಾ ಇದೆ, ಜೊತೆಗೆ ಯಾರ್ಯಾರು ಏನೇನು ಪೊಲಿಟಿಕಲ್ ಕೆಸರರ ಚಾಟಕ್ಕೆ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ ಅನ್ನೋದ್ರ ಜೊತೆಗೆ ಇಂತಹ ಕೇಸ್ ನಡೆಯದ್ದೇ ಇರಬೇಕು ಅಂತಂದ್ರೆ ಕಾನೂನು ಹೇಗೆ ಬದಲಾಗಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಣ. ಸೊ ಏನಾದ್ರೂ ಬದಲಾಯಿಸಬೇಕು ಅಂದ ತಕ್ಷಣ ಐ ಡೋಂಟ್ ನೋ ವೈ ದೇರ್ ಆರ್ ಸಮ್ ಪೀಪಲ್, ನೀವು ಕಾನ್ಸ್ಟಿಟ್ಯೂಷನ್ ಬದಲಾಯಿಸ್ಬಿಡ್ತೀರಾ, ನೀವು ಕಾನೂನು ಬದಲಾಯಿಸ್ಬಿಡ್ತೀರಾ ಅಂತ. ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ. ಹಾಗಾಗಿ ಬದಲಾವಣೆ ಶುಡ್ ಬಿ ಫಾರ್ ಇಂಪ್ರೂವ್ಮೆಂಟ್. ಈ ಕೇಸ್ ಬೆಳಗ್ಗೆಯಿಂದ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲ, ಪ್ಯೂರ್ ಪೊಲಿಟಿಕಲ್ ಗೇಮ್ ಅನ್ನೋದಕ್ಕೆ ಸಾಕ್ಷಿ. ಯಾವ ಬಿಜೆಪಿ ಈಗ ತನ್ನ ಅಧಿಕಾರವನ್ನ ಕರ್ನಾಟಕದಲ್ಲಿ ಕಳ್ಕೊಂಡಿದೆ, ಅವ್ರು ಇದನ್ನ ಹೇಗೆ ಹೈಪ್ ಕೊಡ್ತಿದ್ದಾರೆ ಅಂತಂದ್ರೆ ಅವ್ರಿಗೀಗ ಒಂದು ಟ್ರಂಪ್ ಕಾರ್ಡ್ ಇದು ಈ ಕೇಸ್. ಯಾಕೆ ಅಂತಂದ್ರೆ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ್ ಹುಬ್ಬಳ್ಳಿಯ ಕಾರ್ಪೊರೇಟರ್, ಅಂದ್ರೆ ಒಂದು ಆಡಳಿತ ಪಕ್ಷದಲ್ಲಿ ಒಂದು ಅಧಿಕಾರವನ್ನ ಪಡೆಯುವಂತಹ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ, ಆತನ ಮಗಳೇ ರಾಜ್ಯದಲ್ಲಿ ಸೇಫ್ ಆಗಿಲ್ಲ ಅಂತಂದ್ರೆ ಇನ್ನು ರಾಜ್ಯದ ಸಾಮಾನ್ಯ ಜನರ ಗತಿ ಏನು ಅಂತ ಈ #ಜಸ್ಟಿಸ್ ಫಾರ್ ನೇಹಾ ಅನ್ನೋದನ್ನ ಟ್ರೆಂಡ್ ಮಾಡೋದ್ರ ಜೊತೆಗೆ ಅವರೆಲ್ಲರ ಪರ್ಸನಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಕೂಡ ಉದ್ದುದ್ದಾಗಿ ಪೋಸ್ಟ್ ಅನ್ನ ಹಾಕೊಂಡು ಕರಳು ಹಿಂಡ್ತಾ ಇದೆ, ಬೆಂಕಿ ಹಚ್ಚದಂಗ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ. ಇನ್ನು ಯಾವ ಆಡಳಿತ ಪಕ್ಷ ಅಂದ್ರೆ ತಮ್ಮದೇ ಪಕ್ಷದ ಒಬ್ಬ ನೇತ, ಒಬ್ಬ ನಾಯಕನ ಮಗಳಿಗೆ ಇಂಥ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ಬ್ರೀಚ್ ಆಗತ್ತೆ, ಅವಳು ಪ್ರಾಣವನ್ನ ಕಳ್ಕೊಳ್ತಾಳೆ, ಅದರ ಹಮ್ದರ್ದಿಯನ್ನ ಹೊರ ಹಾಕೋದಕ್ಕೂ ಕೂಡ ಅವರಿಗೆ ಕಷ್ಟ. ಯಾಕೆಂತಂದ್ರೆ ಇಲ್ಲಿ ಒಂದು ಕಮ್ಯುನಿಟಿಯ ಹೆಸರು ಅನ್ನೋದು ಆಡ್ ಆಗಿದೆ, ಲವ್ ಜಿಹಾದ್ ಅನ್ನೋದ್ರ ಹೆಸರು ಬರ್ತಾ ಇದೆ. ಯಾವ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ನಂತರದಿಂದ ಇವತ್ತಿನವರೆಗೂ ಮೈನಾರಿಟಿ ಅಪೀಸ್ಮೆಂಟ್ ಅನ್ನೇ ಫಂಡಮೆಂಟಲ್ ಮೋಟೋ ಮಾಡ್ಕೊಂಡು ಓಡಾಡ್ತಾ ಇದೆ, ಅವ್ರಿಗೆ ಇವಾಗ ಏನಾಗಿದೆ ಅಂತಂದ್ರೆ ಇದನ್ನ ಖುಲ್ಲ ವಿರೋಧ ಮಾಡಂಗೂ ಇಲ್ಲ. ಯಾಕೆಂತಂದ್ರೆ ಮೈನಾರಿಟಿ ಬೇಜಾರ್ ಮಾಡ್ಕೋಬಿಡತ್ತೆ, ಮುಸ್ಲಿಮ್ಸ್ ಬೇಜಾರ್ ಮಾಡ್ಕೋಬಿಡ್ತಾರೆ, DK ಅವರ ಲ್ಯಾಂಗ್ವೇಜ್ ಅಲ್ಲೇ ಹೇಳ್ಬೇಕು ಅಂತಂದ್ರೆ ಅವರ ಬ್ರದರ್ಸ್ ಹರ್ಟ್ ಆಗ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳೋದ್ರ ಜೊತೆಗೆ ಅಲ್ಲಿ ಲವ್ ಇತ್ತಂತೆ ಅನ್ನೋದನ್ನ ಕೆಲವು ಜನ ಮಾತಾಡ್ತಿರ್ತಾರೆ. ಯಾವ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಕರ್ನಾಟಕದಲ್ಲಿ ಇದೆ ಅವರಿಗೆ ಇದು ನುಂಗಲಾರದ ಬಿಸಿ ತುಪ್ಪ ಈ ಕೇಸ್. ಇನ್ನು ಆ ತಂದೆಯ ಗೋಳಾಟವನ್ನ ಕೇಳಿಸ್ಕೊಂಡ್ವಿ ಅಂತಂದ್ರೆ ಅವರು ಕಾಂಗ್ರೆಸ್ ಪಕ್ಷದವರು, ಅವರ ಕೈಯಲ್ಲಿ ಅಧಿಕಾರ ಇದೆ, ಅವರೊಬ್ಬ ಕಾರ್ಪೊರೇಟರ್, ಇದೆಲ್ಲವನ್ನ ಪಕ್ಕಕ್ಕಿಡೋಣ. ಒಬ್ಬ ತಂದೆ ಪ್ರಾಯಕ್ಕೆ ಬಂದಿರುವಂತಹ ಒಬ್ಬ ಮುದ್ದಿನ ಮಗಳನ್ನ ಕಳ್ಕೊಂಡು ಆ ಮನುಷ್ಯ ನಿನ್ನೆಯಿಂದ ಪಾಪ ಪ್ರೆಸ್ಗೆ ಆನ್ಸರ್ ಮಾಡ್ತಾನೆ ಇದ್ದಾರೆ. ಈ ಪ್ರೆಸ್ ಅವರು ಕೂಡ ಎಡಬಿಡದೆ ಕ್ವೆಶ್ಚನ್ ಅನ್ನ ಕೇಳ್ತಾನೆ ಇದ್ದಾರೆ. ಅವರಿಬ್ರು ಮಧ್ಯ ಲವ್ ಇತ್ತಂತೆ, ವಿಡಿಯೋ ವೈರಲ್ ಆಗ್ತಾ ಇದೆಯಂತೆ, ನಿಮಗೆ ಗೊತ್ತಿತ್ತ ಹಾಗಾದ್ರೆ ಮೊದ್ಲೇ? ಅವರು ಕೆಲವೊಂದಷ್ಟು ಅವ್ರಿಗೆ ಗೊತ್ತಿಲ್ದೋಗಿರೋ ವಿಚಾರವನ್ನ ಹೇಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ಈ ಫಯಾಜ್ ಎಂಥ ಸೈಕೋ ಕ್ಯಾರೆಕ್ಟರ್ ಅಂತಂದ್ರೆ ಸ್ಟೆಬಿಲಿಟಿ ಇಲ್ಲ ಅವನಿಗೆ ಅವನ ಡಿಸಿಷನ್ಸ್ ಅಲ್ಲಿ ಅನ್ನೋದಕ್ಕೆ ಸ್ವಂತ ತಂದೆಯನ್ನೇ ಪೊಲೀಸರ ಎದುರುಗಡೆ ಹೊಡೆಯೋಕ್ ಹೋಗಿದ್ನಂತೆ ಆಸ್ತಿ ವಿಚಾರವಾಗಿ. ಅಂದ್ರೆ ಆತನ ವ್ಯಕ್ತಿತ್ವ ಅನ್ನುವಂಥದ್ದು, ಅವನ ಇಮೋಷನಲ್ ಕೋಶೆಂಟ್ ಅನ್ನೋದು ಎಷ್ಟು ವಲ್ನರೇಬಲ್ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಅಗೇನ್ ಈ ಕೇಸ್ ಅನ್ನುವಂಥದ್ದು ಇವಾಗ ಏನೇನ್ ಸ್ಟೋರೀಸ್ ಬರ್ತಾ ಇದೆ, ಏನೇನು ಡೆವಲಪ್ಮೆಂಟ್ ಅನ್ನೋದನ್ನ ಕೇಳಿಸ್ಕೊಳ್ತಾ ಇದೀವಿ, ಇದು ಎಲ್ಲವೂ ಕೂಡ ಸತ್ಯಕ್ಕೆ ಎಷ್ಟರ ಮಟ್ಟದಲ್ಲಿ ಹತ್ರದಲ್ಲಿ ಇದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಇನ್ಫ್ಯಾಕ್ಟ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸತ್ಯ ಅನ್ನುವಂಥದ್ದು
ಯಾವತ್ತೂ ಕೂಡ 100% ನಮಗೆ ಗೊತ್ತಾಗೋಕೆ ಸಾಧ್ಯ ಇಲ್ಲ. ಸತ್ಯದ ಕೆಲವೊಂದಷ್ಟು ತುಣುಕುಗಳನ್ನ ನಾವು ಹುಡುಕೊಂಡು ಬಂದು ಜೋಡಿಸುವಂತಹ ಪ್ರಯತ್ನವನ್ನ ಮಾಡಬಹುದೇ ವಿನಃ 100% ಇದೇ ಸತ್ಯ ಅಂತ ಹೇಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದು ಯಾವುದೇ ಕೇಸಲ್ಲಿ ಇರಬಹುದು. ಆದ್ರೆ ಈ ಫಯಾಜ್ನ ತಾಯಿ ಇದಾರಲ್ವಾ, ಅವರು ಒಂದಷ್ಟು ಮಾತನ್ನ ಆಡಿದ್ರು. ಅಂದ್ರೆ ನನ್ನ ಮಗ ಮಾಡಿದ್ದು ತಪ್ಪು, ಉಪ್ಪು ತಿಂದ ಮೇಲೆ ನೀರನ್ನ ಕುಡಿಲೇಬೇಕು, ಕಾನೂನು ಪ್ರಕಾರ ಏನೇನ್ ಶಿಕ್ಷೆ ಆಗಬೇಕು ಅವನಿಗೆ ಆಗಬೇಕು ಅಂತ ಹೇಳಿದ್ರು. ಜೊತೆಗೆ ಇನ್ನೊಂದು ಡ್ಯುಯಾಲಿಟಿಯನ್ನ ಕೂಡ ತೋರಿಸಿದ್ರು. ಯಾಕೆಂತಂದ್ರೆ ಏನೇ ಮಾಡಿದ್ರು ಕೂಡ, ನೇಹಾ ಅವರ ತಾಯಿ ಹೇಳ್ತಾ ಇದ್ರಲ್ಲ, ಏನೇ ಮಾಡಿದ್ರು, ಯಾರೇ ಕ್ಷಮಾಪಣೆ ಕೇಳಿದ್ರು ಕೂಡ ನನ್ನ ಮಗಳು ವಾಪಸ್ ಬರ್ತಾಳ. ಕರೆಕ್ಟ್ ಅಲ್ವಾ? ಆದ್ರೆ ಇವನ ತಾಯಿ ಹೇಳೋದು ಏನಪ್ಪಾ ಅಂತಂದ್ರೆ, ಹೌದು ಅವನು ತಪ್ಪು ಮಾಡಿದಾನೆ, ಅವನಿಗೆ ಕಾನೂನಲ್ಲಿ ಶಿಕ್ಷೆ ಆಗ್ಬೇಕು, ಆದ್ರೆ ಅವನನ್ನ ಎನ್ಕೌಂಟರ್ ಮಾಡಬೇಡಿ. ಏನ್ ಡಿಮಾಂಡ್ ಮಾಡ್ತಿದಾರಲ್ಲ ಕೆಲವು ಜನ, ಇಮೋಷನಲಿ ತುಂಬಾ ವಲ್ನರೇಬಲ್ ಆಗ್ಬಿಟ್ಟು ಅವನನ್ನ ಮರ್ಡರ್ ಮಾಡ್ಬೇಕು, ಅವನನ್ನ ಎನ್ಕೌಂಟರ್ ಮಾಡ್ಬೇಕು, ಲವ್ ಜಿಹಾದ್ ಮಾಡೋಕ್ ಹೊರಟಿದ್ದ ಅನ್ನುವಂಥದ್ದೆಲ್ಲ ಮಾತಾಡ್ತಿದಾರಲ್ಲ, ದಯವಿಟ್ಟು ಎನ್ಕೌಂಟರ್ ಮಾಡಬೇಡಿ, ಆದ್ರೆ ಅವನಿಗೆ ಶಿಕ್ಷೆಯನ್ನ ಕೊಡಿ ಅಂತ ಹೇಳ್ತಾರೆ. ನಂದೊಂದು ಕ್ವೆಶ್ಚನ್ ಇದೆ, ಜಸ್ಟಿಸ್ ಅಂತಂದ್ರೆ ಏನು? ನೇಹಾ ಅನ್ನುವಂತಹ ಹುಡುಗಿ, ಫಯಾಜ್ ಅನ್ನೋ ಸೈಕೋ ಯಾರಿದ್ದಾನೆ, ಅವರಿಬ್ಬರ ಮಧ್ಯ ಏನಿತ್ತು, ಲವ್ ಇತ್ತಾ ಇರ್ಲಿಲ್ವಾ, ಒನ್ ಸೈಡೆಡ್ ಆಗಿತ್ತಾ, ಅಥವಾ ಅದೇನಾದ್ರೂ ಮದುವೆ ವಿಚಾರದಲ್ಲಿ ಮುಂದುವರೆದಿತ್ತಾ, ತಂದೆ ತಾಯಿ ಗೊತ್ತಿತ್ತಾ ಗೊತ್ತಿರ್ಲಿಲ್ವಾ, ಆಕೆಯನ್ನ ಬಿಡೋಕೆ ಅವರ ತಾಯಿ ಯಾಕೆ ಕಾಲೇಜ್ಗೆ ಹೋಗಿದ್ರು, ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ 3 ತಿಂಗಳು ಅವ್ರು ಯಾಕೆ ಬಂದಿರ್ಲಿಲ್ಲ, ಇದೆಲ್ಲವೂ ಕೂಡ ಆ ಫ್ಯಾಮಿಲಿಗೆ ಗೊತ್ತಿರುವಂತಹ ಸತ್ಯ. ನಮ್ಗೆ ಯಾರಿಗೂ ಗೊತ್ತಾಗೋಕ್ ಸಾಧ್ಯ ಇಲ್ಲ. ಬಿಕಾಸ್ ಇದಕ್ಕೆ ಒಂದು ಪೊಲಿಟಿಕಲ್ ಅಫಿಲಿಯೇಷನ್ ಅನ್ನೋದು ಕೂಡ ಇರೋದಕ್ಕೆ ಇದನ್ನ ಫ್ಯಾಮಿಲಿ ಕೂಡ ತುಂಬಾ ಖುಲ್ಲಂಖುಲ್ಲವಾಗಿ ಮಾತಾಡ್ಕೊಳ್ಳೋದಿಲ್ಲ ಫಾರ್ ಶೋರ್. ಆದ್ರೆ ಸೊ ಇವರಿಬ್ಬರ ನಡುವೆ ಏನಿತ್ತು ಅಂತ ನಮಗೆ ಗೊತ್ತಿಲ್ದೋಗಿರುವಂತಹ ಸಂದರ್ಭದಲ್ಲಿ ಒಬ್ಬ ಬಂದು ಒಂದು ಹುಡುಗಿಯನ್ನ, ಅವಳ ಕಾಲೇಜಲ್ಲಿ ಪಾಪ ಎಕ್ಸಾಮ್ ಬರೆದು ಬರ್ತಾ ಇದ್ದಂತಹ ಹುಡುಗಿಯನ್ನ ಹಿಡಿದು ಅನಾಮತ್ತಾಗಿ ಚುಚ್ಚಿ ಕೊಲೆ ಮಾಡ್ತಾನೆ ಅಂತಂದ್ರೆ ಇದಕ್ಕೇನು? ಅವರ ತಾಯಿ ಬೇಜಾರು ವ್ಯಕ್ತಪಡಿಸ್ತಾ ಇದ್ರು. ಅಂದ್ರೆ ಅಲ್ಲಿ BVB ಕಾಲೇಜಲ್ಲಿ 3 ಗೇಟ್ ಇದೆ, ಎಲ್ಲಿಂದ ಯಾರು ಬರ್ತಾರೆ ಅನ್ನೋದಕ್ಕೆ ಯಾವುದೇ ಸೆಕ್ಯೂರಿಟಿ ಚೆಕ್ ಆಗೋದಿಲ್ಲ ಅನ್ನೋದನ್ನ ಬೇಜಾರು ಮಾಡ್ಕೊಳ್ತಾ ಇದ್ರು. ವಿಚ್ ಶುಡ್ ಬಿ ಅಡ್ರೆಸ್ಡ್ ಫಾರ್ ಶೋರ್. ಯಾಕೆಂತಂದ್ರೆ ಒಂದು ಕಾಲೇಜಲ್ಲಿ ಎಲ್ಲಿ ಅವರು ದಾರಿ ಮೇಲೆ ಹೋಗೋರೆಲ್ಲ ಬಂದು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂಥದ್ದಿದೆ ಅಂತಂದ್ರೆ ದಿಸ್ ಇಸ್ ಅ ವೆರಿ ಸೀರಿಯಸ್ ಕನ್ಸರ್ನ್ ಫಾರ್ ಶೋರ್. ಆದ್ರೆ ಏನ್ ಕ್ಷಮಾಪಣೆ ಕೇಳ್ತೀನಿ ಅನ್ನುವಂತಹ ಮಾತಿದೆ ಅಲ್ಲ, ಅವರ ಮಾತಿನ ಧಾಟಿ ಇರಬಹುದು ಅಥವಾ ಅವರ ಇಮೋಷನ್ಸ್ ಅನ್ನೋದೇನಿದೆ ಫಯಾಜ್ ತಾಯಿ, ಅದನ್ನ ಗೌರವಿಸಬಹುದು. ಆದ್ರೆ ನ್ಯಾಯ ಕೊಡಿಸೋಕೆ ಸಾಧ್ಯವೇ? ಹೋಗಿರೋದು ಒಂದು ಪ್ರಾಣ ಹೋಗಿರೋದನ್ನ ವಾಪಸ್ ತಂದ್ರೆ ಮಾತ್ರ ಅದನ್ನ ಜಸ್ಟಿಸ್ ಅಂತ ಕರೆಯೋಕ್ ಸಾಧ್ಯ. ಹಾಗಾಗಿ ಈ ಕೇಸ್ನಲ್ಲಿ ಜಸ್ಟಿಸ್ ಅನ್ನೋದು, ಐ ಆಮ್ ಸಾರಿ ಟು ಸೇ ದಿಸ್, ಸಾಧ್ಯ ಇಲ್ಲ. ನಾನು ಇದೇ ಮಾತನ್ನ ಸೌಜನ್ಯ ಕೇಸ್ ಇದೆ ಅಲ್ವಾ, ಅದರಲ್ಲೂ ಕೂಡ ಹೇಳಿದ್ದೆ. ಯಾರು ಆ ಕೇಸ್ನ ಲೀಗಲ್ ಪ್ರೊಸೀಜರ್ ಏನಿದೆ, ಅದರ ಔಟ್ಕಮ್ ಏನಿದೆ, ಅದನ್ನ ರೀಓಪನ್ ಮಾಡಿದ್ರೆ ಮತ್ತೆ ಬುಕ್ ಆಗೋದು ಯಾರು ಅಂತ ಅರ್ಥ ಮಾಡ್ಕೊಳ್ಳದೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದನ್ನ ಟ್ರೆಂಡ್ ಮಾಡ್ತಾ ಇದ್ರಿ. ಇಮೋಷನಲಿ ರೈಟ್, ಯು ಆರ್ ರೈಟ್, ಐ ಆಲ್ಸೋ ವಾಂಟ್ ಜಸ್ಟಿಸ್ ಫಾರ್ ಸೌಜನ್ಯ ಆ್ಯಂಡ್ ನೇಹಾ. ಆದ್ರೆ ಯಾರ ಪ್ರಾಣ ಅನ್ನೋದೇ ಈಗ ಇಲ್ಲ ಈ ಭೂಮಿಯ ಮೇಲೆ, ಅದಕ್ಕೆ ಹೆಂಗ್ ನ್ಯಾಯ ಕೊಡಿಸ್ತೀರಾ? ಲೀಗಲಿ ಏನೇ ಮಾಡಿದ್ರು ಕೂಡ ಆ ಪ್ರಾಣಕ್ಕೆ ಸರಿಸಮಾನವಾಗಿರೋದು ಯಾವುದೂ ಇಲ್ಲ. ಸೊ ಯಾರು ಆ ಕೇಸನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಅದನ್ನ ಕೂಡ ನೋಡಿ. ಯಾಕೆಂತಂದ್ರೆ ಒಂದು ಪುಟ್ಟ ಚಾನೆಲ್, ಇಲ್ಲಿ ಒಂದು 2,500 ಜನ ನನ್ನನ್ನ ನೋಡುವಂತಹ ಜನ ಇರುವಂತಹ ಸಂದರ್ಭದಲ್ಲಿ ಆ ಸೌಜನ್ಯ ಕೇಸ್ನ ಲೀಗ್ಯಾಲಿಟಿ ಏನು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಒಂದು ಕಡೆಯಿಂದ ನನಗೆ ಲೀಗಲ್ ಟೀಮ್ ಅಪ್ರೋಚ್ ಮಾಡಕ್ಕೆ ನೋಡುತ್ತೆ, ನನಗೆ ಇನ್ಸಿಸ್ಟ್ ಮಾಡ್ತಾರೆ ಈ ವಿಡಿಯೋವನ್ನ ನೀವು ಡಿಲೀಟ್ ಮಾಡಿ ಅಂತ. ನಾನು ಯಾವಾಗ ಓಪನ್ ಆಗಿ ಹೇಳ್ತೀನಿ, ನನಗೆ ಡಿಲೀಟ್ ಮಾಡಿ ಅಂತ ತಾಕೀತು ಮಾಡಿದ್ರಿ ಅಂತಂದ್ರೆ ಐ ಆಮ್ ಬೋಲ್ಡ್ ಇನಫ್ ಟು ಟೆಲ್ ಎವ್ರಿಬಡಿ ದ್ಯಾಟ್ ಈ ಪಾರ್ಟಿಯವರು ಅಥವಾ ಈ ಒಂದು ಪಾರ್ಟಿಯನ್ನ ರೆಪ್ರೆಸೆಂಟ್ ಮಾಡುವಂತಹ ಲೀಗಲ್ ಟೀಮ್ ನನಗೆ ಧಮಕಿ ಹಾಕಕ್ ನೋಡಿತ್ತು ಅನ್ನೋದನ್ನ ಹೇಳ್ತೀನಿ. ಅಂಡ್ ಐ ಆಮ್ ಅ ಜರ್ನಲಿಸ್ಟ್ ಅಂತ ಹೇಳಾದ್ಮೇಲೆ ಅವರು ಸಾಫ್ಟ್ ಟೋನ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಆ ಕೇಸ್ನ ಅಪರಾಧಿಗಳು ಯಾರಿರಬಹುದು ಅನ್ನೋದನ್ನ. ಅಲ್ಲೂ ಕೂಡ ಸೇಫ್ ಗಾರ್ಡ್ ಆದ್ರು, ಯಾರು ನಿಜವಾದ ಅಪರಾಧಿಗಳಿದ್ರು ಸೇಫ್ ಗಾರ್ಡ್ ಆದ್ರು. ಹೇಗೆ? ಧರ್ಮದ ವಿಚಾರವನ್ನ ತೆಗೆದು. ಯಾರು ಆ ಕೇಸನ್ನ ಅರ್ಥ ಮಾಡ್ಕೊಂಡಿಲ್ಲ ಇನ್ನೂ ಕೂಡ ದಯವಿಟ್ಟು ಆ ವಿಡಿಯೋವನ್ನ ನೋಡಿ, ಥಂಬ್ನೇಲ್ ಅನ್ನ ಕೊಡ್ತಾ ಇದ್ದೀನಿ, ಅದು ಬಹಳಷ್ಟು ಜನರನ್ನ ತಲುಪಲೇಬೇಕು. ಹಾಗೆ ನೇಹಾ ಕೇಸ್ ಕೂಡ. ಯಾಕೆಂತಂದ್ರೆ
ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮ ದೇಶದಲ್ಲಿ ಯಾವುದೇ ವಿಚಾರ, ಎಸ್ಪೆಷಲಿ ಈ ರೀತಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಹೆಣ್ಣು ಮಗಳ ಕೊಲೆ ಅನ್ನುವಂಥದ್ದಿರಬಹುದು, ಇದೆಲ್ಲವೂ ಕೂಡ ಫೈನಲಿ ಟರ್ನ್ ಆಗೋದು ಹೇಗೆ ಅಂತಂದ್ರೆ ಆಕೆಯ ತೇಜೋವಧೆ. ಅವಳು ಸರಿ ಇದ್ಲಾ, ಅವಳು ಹದುಬಸ್ತಲ್ಲಿದ್ಲಾ, ಹೀಗೆ ಟರ್ನ್ ಆಗತ್ತೆ. ನ್ಯಾಯ ಅಂತೂ ಕೊಡ್ಸೋಕ್ ಸಾಧ್ಯ ಇಲ್ಲ. ಆದ್ರೆ ಮುಂದೆ ಆ ರೀತಿ ಆಗದ್ದೇ ಇರುವಂತಹ ಕೆಲವೊಂದಷ್ಟು ಕಾನೂನನ್ನ ಬಿಗಿಗೊಳಿಸಲೇಬೇಕಾದಂತಹ ಅವಶ್ಯಕತೆ ಇದೆ. ಈಗ ಫಯಾಜ್ ತಾಯಿ ಹೇಳ್ತಾ ಇದ್ರಲ್ಲ, ನನ್ನ ಮಗ ಮಾಡಿ ತಪ್ಪು, ಅವನಿಗೆ ಶಿಕ್ಷೆ ಆಗಬೇಕು. ಐ ವುಡ್ ಲೈಕ್ ಟು ಆಸ್ಕ್ ಫಯಾಜ್ ಮದರ್, ಇದನ್ನ ನೀವು ಚಿಕ್ಕ ವಯಸ್ಸಿಂದನೇ ನಿಮ್ಮ ಮಗನಿಗೆ ಒಂದು ಹೆಣ್ಮಗು ಜೊತೆ ಹೇಗೆ ನಡ್ಕೋಬೇಕು, ಅಥವಾ ಆಕೆಯನ್ನ ಪ್ರೀತಿ ಮಾಡಿದ್ರೆ ಯಾವ ರೀತಿ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು, ಒಂದ್ ವೇಳೆ ಆಕೆ ಅದನ್ನ ರಿಜೆಕ್ಟ್ ಮಾಡಿದ್ಲು ಫಾರ್ ವಾಟ್ ಎವರ್ ದ ರೀಸನ್, ಅದನ್ನ ಹೇಗೆ ಸಹಿಸ್ಕೊಳ್ಬೇಕು, ಆ ಸಹಿಸ್ಕೊಂಡು ಅವಳ ಜೀವನವನ್ನ ಅವಳಿಗೆ ಬಿಟ್ಟು ಹೇಗೆ ನೀನು ನಿನ್ನ ಬದುಕಲ್ಲಿ ಮುಂದುವರಬೇಕು ಅನ್ನೋದನ್ನ ಆ ತಾಯಿ ಯಾಕೆ ಹೇಳ್ಕೊಡ್ಲಿಲ್ಲ? ಇಟ್ ವಾಸ್ ಹರ್ ರೆಸ್ಪಾನ್ಸಿಬಿಲಿಟಿ. ಹಾಗೆ ನೇಹಾ ಅವರ ತಾಯಿ ತಂದೆ ಏನ್ ನೋವಲ್ಲಿದ್ದಾರಲ್ವಾ, ಸೊ ಅವರು ಡಿನೈ ಮಾಡ್ತಾ ಇದ್ದಾರೆ, ನನ್ನ ಮಗಳು ಯಾವುದೇ ರೀತಿಯಾಗಿರುವಂತಹ ಲವ್ ಅಲ್ಲಿ ಇರ್ಲಿಲ್ಲ. ಫಯಾಜ್ ಅನ್ನುವಂತಹವನು ವ್ಯಕ್ತಿ, ಅವನು ಜಸ್ಟ್ ಅವಳ ಫ್ರೆಂಡ್ ಆಗಿದ್ದ, ಕ್ಲಾಸ್ಮೇಟ್ ಆಗಿದ್ದ ಡಿಗ್ರಿಯಲ್ಲಿ. ಅದನ್ನ ಬಿಟ್ರೆ ಯಾವುದೇ ಮಾತುಕತೆ ಅನ್ನುವಂಥದ್ದು, ಮದುವೆ ವಿಚಾರ ಅನ್ನುವಂಥದ್ದು ನಮ್ಮ ನಡುವೆ ಆಗಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಹಿಂಗಿರುವಾಗ ಸೊ ಇಲ್ಲಿ ನನಗೆ ಕಾಣಿಸ್ತಾ ಇರೋದೇನು ಗೊತ್ತಾ, ಅಲ್ಲಿ ಪ್ರೀತಿ ಇತ್ತೋ ಪ್ರೀತಿ ಇರ್ಲಿಲ್ವೋ ಸೆಕೆಂಡ್ರಿ. ಆದ್ರೆ ಫಯಾಜ್ ಏನು ಕೆಲಸ ಮಾಡ್ದ ಅಲ್ಲ, ನೀಚ ಕೆಲಸ, ಮನುಷ್ಯರು ಮಾಡೋ ಕೆಲಸ ಅಲ್ಲ ಅದು. ಅದನ್ನ ಮಾಡ್ತಿದ್ದಾನೆ ಅಂತಂದ್ರೆ ಅದು ಪ್ರೀತಿ ಆಗಿರೋಕ್ ಸಾಧ್ಯನೇ ಅಲ್ಲ. ಅಂದ್ರೆ ಪ್ರೀತಿಯ ಪರಿಭಾಷೆ ಅನ್ನುವಂಥದ್ದನ್ನ ಮಕ್ಕಳಿಗೆ ತಿಳಿಸುವಲ್ಲಿ ಆ ಪೇರೆಂಟ್ ಜನರೇಷನ್ ಅನ್ನೋದು, ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನೋದು ಸೋತಿದೆ. ಮುಂಬರುವಂತಹ ಜನರೇಷನ್ ಇದೆ ಅಲ್ವಾ, ಅದಕ್ಕೆ ಪ್ರೀತಿ ಅಂತಂದ್ರೆ ಏನು, ಜೊತೆಗೆ ಜೀವನದಲ್ಲಿ ಇದ್ದಿದ್ರೇನೆ ನಾನಿರೋದು, ಇಲ್ಲ ಅಂತಂದ್ರೆ ಆಗಲ್ಲ, ನನಗ್ ಸಿಗದೇ ಇರೋದು ಬೇರೆ ಯಾರಿಗೂ ಸಿಗ್ಬಾರ್ದು, ಇಂಥ ಕೆಲವೊಂದಷ್ಟು ಮನೋವಿಕಾರತೆ ಇರುತ್ತಲ್ವಾ, ಇದನ್ನೆಲ್ಲ ಕರೆಕ್ಟ್ ಮಾಡುವಂತಹ ಎಜುಕೇಶನ್ ಸಿಸ್ಟಮ್ ಹಾಗೆ ಮನೆಯ ಸಂಸ್ಕಾರ ಅನ್ನೋದು ಕೂಡ ಬೆಳಿಬೇಕು. ಇದು ಮುಂದಿನ ಜನರೇಷನ್ ಅಲ್ಲಿ ನಾವು ಮಾಡಬಹುದು. ಆದ್ರೆ ಸದ್ಯ ಇರುವಂತಹ ಜನರೇಷನ್ ಅನ್ನ ಹೆಂಗ್ ರಿಪೇರಿ ಮಾಡ್ತೀರಾ? ಅವರಿಗೆ ಸ್ಟಾರ್ಟಿಂಗ್ ಇಂದ A to Z ಹೇಳ್ಕೊಡಕ್ ಸಾಧ್ಯ ಇಲ್ಲ, ಸ್ಕೂಲ್ ಕಳ್ಸಕ್ ಸಾಧ್ಯ ಇಲ್ಲ, ಅವ್ರನ್ನ ಮತ್ತೆ ಸಣ್ಣ ಮಕ್ಕಳನ್ನ ಮಾಡಿ ಪಾಠ ಕಲಿಸುವಂತಹ ಸಾಧ್ಯತೆ ಇರಲ್ಲ ಅಲ್ವಾ. ಅಂಥವರಿಗೆ ಕಾನೂನಿನ ಮೇಲೆ ಭಯ ಇರಬೇಕಾದಂತಹ ಕಾನೂನನ್ನ ತರಬೇಕು. ಅಂದ್ರೆ ಈ ಫಯಾಜ್ ಅಂತಹ ವ್ಯಕ್ತಿಗೆ ತಿಳುವಳಿಕೆ ಇರಬೇಕು, ಒಂದ್ ವೇಳೆ ನಾನು ಯಾರನ್ನಾದ್ರೂ ಕೊಲೆ ಮಾಡೋ ಟ್ರೈ ಮಾಡಿದ್ರು ನನ್ನ ಜೀವನ ಏನಾಗಬಹುದು ಅನ್ನೋದ್ರ ಭಯ ಇರಬೇಕು. ಕಾನೂನಿನ ಮೇಲೆ ಭಯನೇ ಇಲ್ಲ ಅಂತಂದ್ರೆ ಇವತ್ತೊಬ್ಬರನ್ನ ಕೊಲೆ ಮಾಡಿ ನಾಳೆ ಒಂದು ಪೊಲಿಟಿಕಲ್ ಗೇಮ್ ಆಗಿ ಅದರಿಂದ ನಿಮ್ಗೆ ಬೇಲ್ ಸಿಗತ್ತೆ ಅಂತಂದ್ರೆ ಇಂಥ ಕಾನೂನನ್ನ ಇಟ್ಕೊಂಡು ಯಾರಿಗೂ ಉಪಕಾರ ಆಗತ್ತೆ? ಯಾವ ಒಂದು ಕಾನ್ಫಿಡೆನ್ಸ್ ನಲ್ಲಿ ಸಿದ್ದರಾಮಯ್ಯ ಅವರು ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರಲ್ಲ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರೇ? DKಶಿ ಅವರು ನಮ್ಮ ಬ್ರದರ್ಸ್ ಅಂತ ಹೇಳ್ತಿದ್ರಲ್ಲ. ಈ ನಿರಂಜನ್ ಹಿರೇಮಠ ಅವರು ಪಾಪ ಈದ್ ಮಿಲಾದ್ ದಿನ ಒಂದು ಶಾಂತಿ ಸೌಹಾರ್ದತೆಯನ್ನ ಸಾರುವಂತಹ ಪೋಸ್ಟ್ ಅನ್ನ ಹಾಕಿದ್ರು. ಸೊ ಈ ಕಮ್ಯುನಿಟಿಯ ವಿಚಾರವನ್ನ ಪಕ್ಕಕ್ಕಿಟ್ಟು, ಲವ್ ಜಿಹಾದ್ ಅನ್ನ ಕೂಡ ಪಕ್ಕಕ್ಕಿಟ್ಟು, ಇದು ಎಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ನೇಹಾಗೆ ನಾವ್ಯಾರೂ ಕೂಡ ನ್ಯಾಯವನ್ನ ಕೊಡಿಸೋಕೆ ಸಾಧ್ಯ ಇಲ್ಲ. ಆದ್ರೆ ಇನ್ನೊಬ್ಬ ನೇಹಾಳಿಗೆ, ಇನ್ನೊಬ್ಬ ಸೌಜನ್ಯಳಿಗೆ ಈ ರೀತಿ ಆಗದ್ದೇ ಇರೋ ರೀತಿಯಲ್ಲಿ ಕಾನೂನನ್ನ ಬಿಗಿಗೊಳಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಜೊತೆಗೆ ಈ ರೀತಿ ಕೆಲಸ ಮಾಡ್ತಾರಲ್ಲ, ಮನೋವಿಕಾರತೆಯನ್ನ ಹೊಂದಿರುವಂತಹ ಸೋಕಾಲ್ಡ್ ಮನುಷ್ಯರಿರ್ತಾರಲ್ವಾ, ಅವರನ್ನ ರೆಡಿ ಆಗದ್ದೇ ಇರೋ ರೀತಿಯಲ್ಲಿ ಚಿವುಟ್ ಹಾಕುವಂತಹ ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಬ್ಬ ತಂದೆ ತಾಯಿದು, ಪ್ರತಿಯೊಬ್ಬ ಶಿಕ್ಷಕರದ್ದು. ಇದು ಈ ವಾರದ ನ್ಯೂಸ್ ಸೆನ್ಸ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ, ಹಾಗೆ ಈ ವಿಡಿಯೋ ಅನ್ನೋದ್ರ ಉದ್ದೇಶ ಅನ್ನುವಂಥದ್ದು ಏನಿದೆ ಅದನ್ನ ಬಹಳಷ್ಟು ಜನರಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ಉದ್ದೇಶ. ದಯವಿಟ್ಟು ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿ. ಹಾಗೆ #JusticeForNeha ಅನ್ನುವಂಥದ್ದು ಏನಿದೆ ಅಲ್ಲ, ಸ್ವಲ್ಪ ದಿನ ಟ್ರೆಂಡ್ ಆಗಿ ಇದು ಮಾಯ ಆಗತ್ತೆ. ಆದ್ರೆ ಇಂಥದ್ದು ರೆಪಿಟೇಷನ್ ಅಲ್ಲಿ ನಡಿಬಾರ್ದು, ಇಂಥ ಅಮಾನವೀಯ ಘಟನೆ ಅನ್ನುವಂಥದ್ದು ನಡಿಬಾರ್ದು ಅಂತಂದ್ರೆ ಅದರ ಜವಾಬ್ದಾರಿ
ನಮ್ಮೆಲ್ಲರದ್ದಾಗಿರುತ್ತೆ. ನಮ್ಮೆಲ್ಲರ